ಏಕಾಏಕಿ ಇದ್ದಾಗೆ ನಮ್ಮ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬೀಳ್ತು. ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ, ಆವಾಗ ಕೂದಲು ಕೂಡ ಬಂತು ಅಂತ. ಸಾಮಾನ್ಯವಾಗಿ ಅಂದರೆ ಮೊಟ್ಟೆ ಜೊತೆ ಇನ್ನೇನಾದರೂ ಒಂದು ಗಟ್ಟಿ ಪದಾರ್ಥ ಏನಾದರೂ ಬಿದ್ದಿದೆಯಾ ಗೊತ್ತಿಲ್ಲ ಅದು. ಬಟ್ ಈಗ ಅವರು ಸ್ವಲ್ಪ ತಲೆ ಸುತ್ತು ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ, ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಈ ವಾಂತಿ ಬರಂಗಾಗೋದು ಅಥವಾ ತಲೆ ಸುತ್ತು ಬಂದರೆ ಒಂದು CT ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಏನಾದರೂ ಅಕಸ್ಮಾತು ಮೆದುಳು ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ ಅಂತ. ಸೊ ಈಗ ನಾನು ಇಲ್ಲಿ ಫಿಸಿಷಿಯನ್ ಆದಂಥ ಡಾಕ್ಟ್ರು ಮೋಹನ್ ಅವ್ರಿಗೂ ಮಾತಾಡಿದ್ದೀನಿ. ಒಂದು CT ಸ್ಕ್ಯಾನ್ ಮಾಡ್ತಾರೆ ಇವಾಗ. ಅಲ್ಲ, ಅದು ಗೊತ್ತಿಲ್ಲ, ಅದೆಲ್ಲ ಪರೀಕ್ಷೆಗಳು ಮಾಡಬೇಕು. ಅದು ಮೇಲ್ನೋಟಕ್ಕೆ ಏಕಾಏಕಿ ಗೊತ್ತಾಗೋದಿಲ್ಲ. ಸರ್, ಅಲ್ಲೇ ಜಾಗದಲ್ಲಿ ಗಾಯ ಆಗಿದೆ, ಯಾಕೆಂದ್ರೆ ಅವರು ಆಸಿಡ್ ಏನೋ ಮಿಕ್ಸ್ ಮಾಡಿ ಎಸ್ತಿದ್ದಾರೆ ಅಂತ. ಅಲ್ಲ, ಸ್ವಲ್ಪ ಕೂದಲು ಬರ್ನ್ ಆಗಿದೆ ಸ್ವಲ್ಪ. ಸರ್, ತಾವು ಸಂಸದರಾದ್ಮೇಲೆ ಅವರು ಟಾರ್ಗೆಟ್ ಆಗ್ತಾರೆ ಅಂತ ಅನ್ಸುತ್ತೆ ನಮಗೆ. ಅಲ್ಲ, ಅದು ಈಗೇನಾಗಿದೆ, ಕಳೆದ ಹಲವಾರು ತಿಂಗಳ ಘಟನೆಗಳನ್ನು ನೋಡಿದರೆ ತಮಗೂ ಹಾಗೆ ಅನಿಸುತ್ತೆ. ಸೊ ಹೀಗಾಗಿ ಈ ರೀತಿ ವ್ಯವಸ್ಥೆ ಆಗಬಾರ್ದು. ಯಾಕೆಂದರೆ ಈಗ ನಾವು ಈ ವರ್ಷ 75ನೇ ನಮ್ಮ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು. ನಾವು ಯಾವಾಗಲೂ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು. ಚುನಾವಣೆಯಲ್ಲಿ ಒಬ್ಬರು ಗೆಲ್ಲೋದು ಅಥವಾ ಒಬ್ಬರು ಸೋಲೋದು ಅದು ಸ್ವಾಭಾವಿಕ. ಬಟ್ ಆದರೆ ಇದು ನಿರಂತರವಾಗಿ ಈ ರೀತಿ ಮಾಡೋಂಥದ್ದು ನಿಜವಾಗ್ಲೂ ಬಹಳ ಖಂಡನೀಯ ಅಂತ ನಾನು ಅಂತೀನಿ. ಸೊ ಇದಕ್ಕೆ ಅಂದರೆ ಇವತ್ತು ವ್ಯವಸ್ಥೆ ದಾರಿ ತಪ್ತಾ ಇದೆ ಅಂತ ಅನಿಸುತ್ತೆ. ಸರ್, ಘಟನೆ ಆದಮೇಲೆ ಘಟನೆಗೆ ಏನು ಕಾರಣ ಇರ್ಬೋದು ಅನ್ನೋದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರ? ಇಲ್ಲ, ಈಗ ಆಲ್ರೆಡಿ ಅವರು ನಮ್ಮ ಪ್ರೆಸಿಡೆಂಟ್ಗೆ ಬರೆದಿದ್ದಾರೆ ಪತ್ರ. ಅದರದಲ್ಲೆಲ್ಲ ಈಗ ತಮಗೆಲ್ಲ ಗೊತ್ತಿದೆ ಅದು. ಈಗ ತಮ್ಮ ಹತ್ರ ನನಗೆ ಇದ್ರ ಬಗ್ಗೆ ಇವತ್ತು ಘಟನೆ ಬಗ್ಗೆ ಮಾತ್ರ ಮಾತಾಡಿದ್ರೆ ಹೊರತು ಮಿಕ್ಕ ವಿಚಾರ ಮಾತಾಡಿಲ್ಲ. ಯಾಕೆಂದರೆ ತಲೆ ಸುತ್ತು ಬರ್ತಾ ಇದೆ. ನಾನು ಹೆಚ್ಚಿಗೆ ಅವ್ರಿಗೆ ಒತ್ತಡ ಹಾಕ್ಲಿಕ್ಕೆ ಹೋಗಲಿಲ್ಲ. ಕಂಪ್ಲೇಂಟ್ ಸರ್, ಘಟನೆಗೆ ಸಂಬಂಧಪಟ್ಟಂಗೆ ಯಾವುದೋ ಸ್ಟೇಷನ್ ಕಂಪ್ಲೇಂಟ್ ಇವರೆಲ್ಲ ಇದ್ದಾರೆ, ನಮ್ಮ ಕಾರ್ಯಕರ್ತರೆಲ್ಲ ಇದ್ದಾರೆ ಮತ್ತು ಎಲ್ಲ ಮುಖಂಡರುಗಳಿದ್ದಾರೆ. RR ನಗರದವ್ರು ಕೊಡ್ತಾರೆ. ಥ್ಯಾಂಕ್ ಯು ಸರ್.